ಆದ್ಮೇಲೆ ಭಾರತದಲ್ಲಿರುವ ಮುಸ್ಲಿಮರನ್ನು ನೆರೆದೇಶವಾದ ಪಾಕಿಸ್ತಾನದ ಮುಸ್ಲಿಮರೊಂದಿಗೆ ಅಥವಾ ಆ ದೇಶದೊಂದಿಗೆ ಯಾಕೆ ಕೆಲವರು ಹೋಲಿಸುತ್ತಾರೆ? ಯಾಕೆ ಈ ಬಗ್ಗೆ ಜನರಲ್ಲಿ ಕುತೂಹಲ ಇದೆ? ಈ ಪ್ರಶ್ನೆಯನ್ನು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೇಳುತ್ತಾ ಇರುತ್ತೇವೆ. ಬನ್ನಿ ಇದಕ್ಕೆ ಒಂದು ಸಮರ್ಪಕವಾದಂತಹ ಉತ್ತರವನ್ನು ಹುಡುಕಲು ಪ್ರಯತ್ನಿಸೋಣ. ಈ ಕರ್ನಾಟಕ ರಾಜ್ಯದ ಹೆಸರಾಂತ ಲೇಖಕರಾದ ಮುಷ್ತಾಕ್ ಹೆನ್ನಾಬೇಲ್ ಅವರ ಒಂದು ಪುಸ್ತಕ ಇದೆ, ಧರ್ಮ. ಈ ಪುಸ್ತಕದಲ್ಲಿ ಈ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಲಾಗಿದೆ. ಅದನ್ನು ನಾನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಇಂಥದ್ದೊಂದು ಮನಸ್ಥಿತಿ ನಿರಂತರವಾಗಿ ನಾವು ಕಾಣುತ್ತಿದ್ದೇವೆ. ಭಾರತದ ಮುಸ್ಲಿಮರನ್ನು ದ್ವೇಷಿಸುವ ಕಾರಣಕ್ಕೆ ಪ್ರತಿಯೊಂದಕ್ಕೂ ಪಾಕಿಸ್ತಾನದ ಮುಸ್ಲಿಮರಿಗೆ ಹೋಲಿಸಲಾಗುತ್ತದೆ. ಜಗತ್ತಿನಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳಿವೆ. ಬೇರೆ ಯಾವುದೇ ರಾಷ್ಟ್ರಗಳಿಗೆ ಹೋಲಿಸದೆ ಬರೀ ಪಾಕಿಸ್ತಾನಕ್ಕೆ ಮುಸ್ಲಿಮರನ್ನು ಹೋಲಿಸಲಿಕ್ಕೆ ಕಾರಣ ಉಂಟು. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರಗಳಲ್ಲೇ ಒಂದು ವಿಫಲ ರಾಷ್ಟ್ರ. ಪಾಕಿಸ್ತಾನದ ಕೆಲ ರಾಜಕಾರಣಿಗಳು, ಧಾರ್ಮಿಕ ನಾಯಕರು ಮತ್ತು ಉಗ್ರವಾದಿಗಳು ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ಹೇಳಿಕೆಗಳನ್ನು ನಿರಂತರವಾಗಿ ನೀಡುತ್ತಾ ಇರುತ್ತಾರೆ. ಆದರೆ ಪ್ರಪಂಚದ ಉಳಿದ ಯಾವುದೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂ ವಿರೋಧಿ ಹೇಳಿಕೆಗಳಾಗಲಿ ಅಥವಾ ಭಾರತ ವಿರೋಧಿ ಹೇಳಿಕೆಗಳಾಗಲಿ ಕೇಳಿಬರುವುದಿಲ್ಲ. ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವವರಿಗೆ ಬೇರೆ ಯಾವ ದೇಶದಲ್ಲಿಯೂ ಕೂಡ ವಿಷ ಕಕ್ಕಲು ವಿಷಯ ಸಿಗುವುದಿಲ್ಲ. ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಅದು ಸಿಗುವುದರಿಂದ ಮುಸ್ಲಿಮರನ್ನು ಅವಹೇಳನ ಮಾಡಲು ಪಾಕಿಸ್ತಾನ ಮಾತ್ರ ಬಳಕೆಯಾಗುತ್ತದೆ. ಗಲ್ಫ್ ದೇಶಗಳು ಭಾರತದ ಹಿಂದೂಗಳು ಸೇರಿದಂತೆ ಜಾತಿ, ಧರ್ಮ, ದೇಶ ಯಾವುದು ನೋಡದೆ ಕೈತುಂಬ ಸಂಬಳ ಕೊಟ್ಟು ನೌಕರಿಯನ್ನು ನೀಡುತ್ತವೆ. ಅವರವರ ಧರ್ಮ ಪಾಲನೆಗೆ ಅವಕಾಶವನ್ನು ನೀಡುತ್ತವೆ. ಈ ದೇಶಗಳು ರಾಜತಾಂತ್ರಿಕವಾಗಿಯೂ ಭಾರತದ ಪರವಾಗಿಯೂ ಭಾರತದ ಅತ್ಯಾಪ್ತ ದೇಶಗಳ ಪಟ್ಟಿಯಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಅತಿ ಹೆಚ್ಚು. ಹೀಗಿರುವುದರಿಂದ ಇತರ ದೇಶಗಳನ್ನು ತೋರಿಸಿ ಮುಸ್ಲಿಮರನ್ನು ಅವಹೇಳನ ಮಾಡಲಾಗದು. ಪಾಕಿಸ್ತಾನವನ್ನು ಹೊರತುಪಡಿಸಿ ಉಳಿದ ಮುಸ್ಲಿಂ ರಾಷ್ಟ್ರಗಳು ಬಹುತೇಕ ಶ್ರೀಮಂತ ರಾಷ್ಟ್ರಗಳು. ಗಲ್ಫ್ ರಾಷ್ಟ್ರಗಳು ನೌಕರಿಯನ್ನು ನೀಡಿ ಕೋಮು ಸೌಹಾರ್ದತೆಯನ್ನು ಮೆರೆದರೆ ಟರ್ಕಿ, ಇಂಡೋನೇಷ್ಯಾದಂತಹ ರಾಷ್ಟ್ರಗಳು ಮುಸ್ಲಿಂ ಬಹುಸಂಖ್ಯಾತ ಜನಸಂಖ್ಯೆಯನ್ನು ಹೊಂದಿರುವುದರ ಹೊರತಾಗಿಯೂ ಜಾತ್ಯತೀತ ಸಂವಿಧಾನ ಹೊಂದಿರುವ ರಾಷ್ಟ್ರಗಳಾಗಿವೆ. ಅಲ್ಲಿ ಯಾವುದೇ ತಾರತಮ್ಯ ಜಾತಿ, ಧರ್ಮ, ಬಣ್ಣಗಳ ಆಧಾರದ ಮೇಲೆ ನಡೆಸಲಾಗುವುದಿಲ್ಲ. ಪಕ್ಕದ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ, ಇದನ್ನು ಬರೆದವರು ಭಾರತದ ರಾಷ್ಟ್ರಗೀತೆ ಬರೆದ ಕವಿ ರವೀಂದ್ರನಾಥ್ ಟಾಗೋರ್. ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಹೆಸರು ಕೂಡ ಅಲ್ಲಿರುವ ಢಾಕೇಶ್ವರಿ ದೇವಸ್ಥಾನದ ಕಾರಣದಿಂದ ಇದೆ. ಇಂದಿಗೂ ಅದು ಯಾವುದೂ ಬದಲಾಗಿಲ್ಲ. ಬಹುತೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಂಥ ಸೌಹಾರ್ದಯುತವಾದ ವಿಚಾರಗಳನ್ನೇ ಕಾಣಬಹುದು. ಈ ದೇಶಗಳ ಹೆಸರುಗಳನ್ನು ಉಲ್ಲೇಖಿಸಿದರೆ ಬರೀ ಆದರ್ಶವೇ ಕಾಣುತ್ತದೆ ಹೊರತು ಪಾಕಿಸ್ತಾನದಂತೆ ಅಸಹ್ಯ ಯಾವುದೂ ಅಲ್ಲಿ ಕಾಣುವುದಿಲ್ಲ. ಆದುದರಿಂದ ಮುಸ್ಲಿಮರನ್ನು ದ್ವೇಷಿಸಲು ಇಲ್ಲಿ ಯಾವುದೇ ತಿಪ್ಪರಲಾಗ ಹಾಕಿದರೂ ಕಾರಣವಂತೂ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡಿರುವುದು ಮಾತ್ರವಲ್ಲ, ಹಲವಾರು ಭಯೋತ್ಪಾದನಾ ಚಟುವಟಿಕೆಗಳನ್ನು ಕೂಡ ನಡೆಸಿದೆ. ಇದನ್ನೇ ನೆಪವಾಗಿಸಿಕೊಂಡು ಭಾರತದ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಉದ್ದೇಶಗಳಿಗೋಸ್ಕರ ಪೀಡಿಸಲಾಗುತ್ತಿದೆ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ದೇಶವು ರಾಜಕೀಯ ಕಾರಣದಿಂದ ಮತ್ತು ಪ್ರಾದೇಶಿಕ ಹಂಚಿಕೆಯ ಕಾರಣದಿಂದ ಇದೆಯೇ ಹೊರತು ಧರ್ಮದ ಕಾರಣದಿಂದ ಯಾವ ಕಾರಣಕ್ಕೂ ಅಲ್ಲ. ಅದನ್ನು ಧರ್ಮದ ಕಾರಣವನ್ನು ಬಿಂಬಿಸಿ ರಾಜಕೀಯ ಲಾಭವನ್ನು ಕೆಲವರು ಪಡೆದುಕೊಳ್ಳುತ್ತಾರೆ ಅಷ್ಟೇ. ಆದ್ಮೇಲೆ ಈ ಪ್ರಶ್ನೆಗೆ ಉತ್ತರ ಅಂದರೆ ಇಲ್ಲಿಯ ಮುಸ್ಲಿಮರನ್ನು, ಭಾರತದ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಯಾಕೆ ಹೋಲಿಕೆ ಮಾಡಲಾಗುತ್ತದೆ, ಅತ್ಯಂತ ಸಮರ್ಪಕವಾದ ಉತ್ತರವನ್ನು ಮುಷ್ತಾಕ್ ಹೆನ್ನಾಬೇಲ್ ಅವರು ಈ ಪುಸ್ತಕದಲ್ಲಿ ನೀಡಿದ್ದಾರೆ. ಈ ಬಗ್ಗೆ ತಮ್ಮ ಕಮೆಂಟನ್ನು ನೀಡಲು ಯಾವುದೇ ಕಾರಣಕ್ಕೂ ಮರೆಯದಿರಿ. ಆದ್ಮೇಲೆ ನೋಡಿ, ಸ್ಕ್ರೀನ್ನಲ್ಲಿ ಒಂದು ಸಂಖ್ಯೆ ಬರುತ್ತಾ ಇದೆ. ಇದು ನಮ್ಮ ಲೇಖಕರಾದ ಮುಷ್ತಾಕ್ ಹೆನ್ನಾಬೇಲ್ ಅವರ ಸಂಪರ್ಕ ಸಂಖ್ಯೆ. ಇದನ್ನು ಸಂಪರ್ಕಿಸಿ ಬರೀ 230 ರೂಪಾಯಿ ಫೋನ್ಪೇಯಲ್ಲಿ ಅವರಿಗೆ ಕಳುಹಿಸುವ ಮೂಲಕ ಈ ಪುಸ್ತಕವನ್ನು ತನ್ನ ಮನೆಗೆ ಬರುವ ಹಾಗೆ ನೋಡಿಕೊಳ್ಳಿ. ಇದರಿಂದ ನಮ್ಮಲ್ಲಿರುವಂಥ ಸಂಶಯಗಳು ದೂರವಾಗುತ್ತದೆ ಮಾತ್ರವಲ್ಲ, ಇನ್ನೊಬ್ಬರಿಗೆ ಇಂತಹ ಸಂಶಯಗಳು ಇದ್ದರೆ ಈ ಪುಸ್ತಕವನ್ನು ಓದುವ ಮೂಲಕ ಅವರಿಗೆ ಒಂದು ಸಮರ್ಪಕವಾದ ಉತ್ತರವನ್ನು ನಾವು ನೀಡಬಹುದು. ಹಾಗೂ ಈ ಮೂಲಕ ಲೇಖಕರಿಗೆ ನಾವು ಇನ್ನಷ್ಟು ಬರವಣಿಗೆ ಅವರಿಂದ ಹೊರಬರುವ ಹಾಗೆ ಅವರಿಗೆ ಉತ್ತೇಜನವನ್ನು ನೀಡಬಹುದು. ಅಲ್ಲಾಹು ಅಂತ ತೌಫೀಕ್ ನಮಗೆಲ್ಲರೂ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.